ಒಂದು ವಾರ ಕಾಲ ಇಲ್ಲಿ ನಡೀತದೆ. ತ್ರಿಕಾಲಗಳಿಗೂ ಕೂಡ ನಾವು ಪ್ರಸಾದ ವ್ಯವಸ್ಥೆ ಮಾಡಬೇಕು ಅಂತೇಳಿ ಸ್ವಾಮೀಜಿಯವರು ಆದೇಶ ಕೊಟ್ಟಿದ್ದಾರೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ 3 ಟೈಮಲ್ಲೂ ಕೂಡ ಸ್ವೀಟು ಕಂಪಲ್ಸರಿ ಕೊಡಬೇಕು ಅಂತೇಳಿ ಸ್ವಾಮೀಜಿ ಆದೇಶ ಆಗಿದೆ. ನಾವು ಒಂದು ವಾರಕ್ಕೆ ಆಗುವಷ್ಟನ್ನು ನಾವು ಈ ಉಗ್ರಾಣದಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಇದು ಮಹಾದಾಸೋಹ. ಇನ್ನು 10 ಕಡೆ ಬೇರೆ ಬೇರೆ ಕಡೆ ಪ್ರಸಾದ ನಡೀತಾ ಇದೆ. ಎದುರುಗಡೆ ಗೆಸ್ಟ್ ಹೌಸಲ್ಲೂ ಕೂಡ ಪ್ರಸಾದ ವ್ಯವಸ್ಥೆ ಇದೆ. ಸ್ವಾಮೀಜಿಯವರು ಅಲ್ಲಿ ತೋಟದಲ್ಲಿ ಅವ್ರ ಗೆಸ್ಟ್ ಹೌಸ್ ಇದೆ. ಅಲ್ಲಿ ಸ್ವಾಮೀಜಿಗಳಿಗೆ ಬಂದಂಥ ಬಿಡಿ ಸ್ವಾಮೀಜಿಗಳಿಗೆ ಅಲ್ಲಿ ಪ್ರಸಾದ ವ್ಯವಸ್ಥೆ ಇದೆ. ಅದಲ್ಲದೆ 5,000 ಮಕ್ಕಳುಗಳು ಹಾಸ್ಟೆಲ್ನ ಒಂದು ವ್ಯವಸ್ಥೆ ಇದೆ. ಅಲ್ಲಿ 5,000 ಜನಕ್ಕೆ ಅಟ್ ಎ ಟೈಮ್ ಕುಂತ್ಕೊಂಡು ಊಟ ಮಾಡುವಂಥ ಮಹಾದಾಸೋಹ ಅಲ್ಲೂ ಕೂಡ ನಡೀತಾ ಇದೆ. ಸುತ್ತೂರಿನಲ್ಲಿ 5,000 ಜನ ಕುಂತ್ಕೊಂಡು ಊಟ ಮಾಡುವಂಥ ಒಂದು ಮಹಾದಾಸೋಹ ಭವನ ಮಠದ ಹಿಂಭಾಗದಲ್ಲಿದೆ, ಅಲ್ಲೂ ಕೂಡ ನಡೀತಾ ಇದೆ. ಸ್ಪೋರ್ಟ್ಸ್ ಗ್ರೌಂಡಲ್ಲೂ ಕೂಡ ಪ್ರತ್ಯೇಕವಾಗಿ ಊಟ, ಎಕ್ಸಿಬಿಷನ್ ಗ್ರೌಂಡಲ್ಲೂ ಕೂಡ ಊಟ, ಮತ್ತು ಈಗ ಕೃಷಿ ಮೇಳಕ್ಕೆ ಹೋಗಿದ್ರಲ್ಲ ಅಲ್ಲೂ ಕೂಡ ಪ್ರತ್ಯೇಕ ಊಟ. ಅದಲ್ಲದೆ ನಾವು ನಮ್ಮ KVK ಕುಪ್ಪರಳ್ಳಿ ಹತ್ರ ಇದೆ, ಅಲ್ಲೂ ಕೂಡ VIP-ಗಳಿಗೆ ಊಟದ ವ್ಯವಸ್ಥೆ ಇದೆ. ಎದುರುಗಡೆ ಗೆಸ್ಟ್ ಹೌಸಲ್ಲೂ ಕೂಡ VIP-ಗಳಿಗೆ ವ್ಯವಸ್ಥೆ ಇದೆ. ಆದರೆ ಇಲ್ಲಿ ಮಹಾದಾಸೋಹದಲ್ಲಿ ಒಂದು ಟೈಮ್ ಅಟ್ ಎ ಟೈಮು 20,000 ಜನಕ್ಕೆ ನಾವು ಈ ಒಂದು ಪ್ರಸಾದ ವ್ಯವಸ್ಥೆ ಬಡಿಸ್ಬೋದು.